ಡಾಲಾಯ್ತ್ ಅವರ ಸಾರಥ್ಯದಲ್ಲಿ ದಿ ಫ್ರೈಡೆ ಟೈಮ್ಸ್ ನ್ಯೂಸ್. ಸೆಪ್ಟೆಂಬರ್ 29ರಂದು ಶ್ರಮಜೀವಿಗಳ ಬೃಹತ್ ಸಮಾವೇಶ ಇಮ್ತಿಯಾಜ್. ಜಿಲ್ಲಾ ಕೊಳಚೆ ನಿವಾಸಿಗಳ ಹಿತರಕ್ಷಣಾ ಕ್ರಯಪತ್ರ ವಿತರಣೆ, ಸ್ಲಂ ಪ್ರದೇಶದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಹಾಗೂ ನಗರದ ಶ್ರಮಜೀವಿಗಳಿಗೆ ಸನ್ಮಾನ ಮತ್ತು ಅಸಂಘಟಿತ ಕಾರ್ಮಿಕರಿಗೆ ಸರ್ಕಾರದ ವಿವಿಧ ಯೋಜನೆಗಳ ಪತ್ರಗಳ ವಿತರಣೆ ಸಮಾರಂಭ ಹಾಗೂ ಶ್ರಮಜೀವಿಗಳ ಬೃಹತ್ ಸಮಾವೇಶ ಸೆಪ್ಟೆಂಬರ್ 29ರಂದು ನಡೆಯಲಿದೆ ಎಂದು ಇಮ್ತಿಯಾಜ್ ಮಾನ್ವಿ ಮಾಹಿತಿ ನೀಡಿದರು. ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಸುಮಾರು ವರ್ಷಗಳಿಂದ ಸೇವೆ ಸಲ್ಲಿಸುತ್ತಿರುವ 90% ಕಾರ್ಮಿಕರು ಕೊಳಗೇರಿಯಲ್ಲಿ ವಾಸವಾಗಿದ್ದಾರೆ. ಅಸಂಘಟಿತ ಕೆಲಸಗಾರರನ್ನು ಗುರುತಿಸಿ ಅವರಿಗೆ ಮೂಲಭೂತ ಸೌಲಭ್ಯ ಒದಗಿಸುವ ಉದ್ದೇಶದಿಂದ ಈ ಕಾರ್ಯಕ್ರಮ ಮಾಡುತ್ತಿದ್ದೇವೆ. ಕೆಲಸಗಾರರಿಗೆ ಸರ್ಕಾರದ ಸೌಲಭ್ಯಗಳ ಮಾಹಿತಿ ಸಿಗಬೇಕು. ಕಳೆದ 15 ವರ್ಷದಿಂದ ಧ್ವನಿ ಇಲ್ಲದ ಕುಟುಂಬಗಳ ಪರವಾಗಿ ನಮ್ಮ ಸಂಘಟನೆ ಹೋರಾಟ ಮಾಡಿಕೊಂಡು ಬಂದಿದೆ. ಮುಂದಿನ ದಿನಮಾನಗಳಲ್ಲಿ ಶ್ರಮಜೀವಿಗಳಿಗೆ ಸರ್ಕಾರ ವಿಶೇಷ ಅನುದಾನ ನೀಡಬೇಕು ಎಂದು ಆಗ್ರಹಿಸಿದರು. ಕಾರ್ಮಿಕರ ಭದ್ರತೆ, ಸಾಮಾಜಿಕ ಹಕ್ಕುಗಳಿಗಾಗಿ ಒತ್ತಾಯ ಮಾಡುತ್ತಿದ್ದೇವೆ. ರಾಜ್ಯಾದ್ಯಂತ ಚಿಂದಿ ಆಯುವ ಹಲವು ಕುಟುಂಬಗಳಿವೆ. ಅವರಿಗೆ ವಿಮೆ ಮಾಡಬೇಕು ಅಂತ ಕೇಂದ್ರ ಸರ್ಕಾರ ಘೋಷಣೆ ಮಾಡಿದೆ. ಜೊತೆಗೆ ಅವರ ಸ್ವಯಂ ಉದ್ಯೋಗಕ್ಕಾಗಿ ಸರ್ಕಾರ ಯೋಜನೆ ರೂಪಿಸಬೇಕು ಹಾಗೂ ನೈಜ ಅಸಂಘಟಿತ ಕುಟುಂಬಗಳನ್ನು ಗುರುತಿಸಿ ಸರ್ಕಾರದ ಸೌಲಭ್ಯ ಒದಗಿಸಬೇಕು. ಇದರಿಂದ ಅವರ ಕುಟುಂಬ ಉನ್ನತ ಮಟ್ಟಕ್ಕೆ ಬೆಳೆಯಲು ಸಾಧ್ಯವಾಗುತ್ತದೆ ಎಂದು ಇಮ್ತಿಯಾಜ್ ಮಾನ್ವಿ ಹೇಳಿದರು. ಕಾರ್ಯಕ್ರಮದ ಉದ್ಘಾಟನೆಯನ್ನ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್.ಕೆ. ಪಾಟೀಲರು ನೆರವೇರಿಸಿಕೊಡಲಿದ್ದು, ಕ್ರಯಪತ್ರಗಳ ವಿತರಣೆಯನ್ನ ಕೊಳಗೇರಿ ಅಭಿವೃದ್ಧಿ ಮಂಡಳಿ ಅಧ್ಯಕ್ಷ ಪ್ರಸಾದ್ ಅಬ್ಬಯ್ಯ ಮಾಡಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಮಾಜಿ ಶಾಸಕ ಡಿ.ಆರ್. ಪಾಟೀಲ್, ವಿಧಾನ ಪರಿಷತ್ ಸದಸ್ಯ ಎಸ್.ವಿ. ಸಂಕನೂರ್, ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ, ಪ್ರಭು ಬುರ್ಬುರೆ, ವೆಂಕಟೇಶಯ್ಯ, ರವಿ ಗುಂಜಿಕರ್, ಮಹೇಶ್ ಪೂತದಾರ್, ಅಮಿತ್ ಬಿದರಿ, ಶ್ರೀಶೈಲ್ ಸೋಮನಕಟ್ಟಿ ಆಗಮಿಸಲಿದ್ದಾರೆ ಎಂದು ಮಾಹಿತಿ ನೀಡಿದರು. ಈ ಸಂದರ್ಭದಲ್ಲಿ ಸ್ಲಂ ಸಮಿತಿ ಪ್ರಧಾನ ಕಾರ್ಯದರ್ಶಿ ಅಶೋಕ್ ಕುಸ್ಬಿ, ಉಪಾಧ್ಯಕ್ಷ ಅಶೋಕ್ ಕುಡ್ತಿನಿ, ಮಹಿಳಾ ಸಮಿತಿ ಸಂಚಾಲಕಿ ಪರ್ವೀನ್ ಬಾನು ಹವಾಲ್ದಾರ್, ಮುಖಂಡರಾದ ಇಬ್ರಾಹಿಂ ಮುಲ್ಲಾ, ಮೆಹಬೂಬ್ ಸಾಬ್ ಬಳ್ಳಾರಿ, ಮೆಹರೂನಿಸಾ ಡಂಬಲ್, ಅಕ್ಬರ್ ಬಾಷಾ ಡಂಬಳ್, ಖಾಜಾ ಸಾಬ್ ಇಸ್ಮಾಯಿಲ್ ನವರ್, ಮೈಮೂನಿಸಾ ಬೈರಕದಾರ್, ಪದ್ಮಾ ಮ್ಯಾಗೇರಿ ಮಠ್, ಸಲೀಂ ಡಾಲಾಯತ್, ಮಕ್ದುಮ್ ಸಾಬ್ ಮುಲ್ಲಾನವರ್, ಮಹಮ್ಮದ್ ರಫೀಕ್ ಗಡಾದ್, ಜಾಫರ್ ಮಲಬಾರ್ ಉಪಸ್ಥಿತರಿದ್ದರು. ರಾಜ್ಯ ಸ್ಲಂ ಜನಾಂದೋಲನ ಕರ್ನಾಟಕ ಸಂಘಟನೆಯ ಮತ್ತು ಶ್ರಮಜೀವಿಗಳ ವೇದಿಕೆಯ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ಬರುವ 29ನೇ ತಾರೀಕು ಶ್ರಮಜೀವಿಗಳ ಒಂದು ಬೃಹತ್ ಸಮಾವೇಶ ಕಾರ್ಯಕ್ರಮ ನಡೆಸ್ತಾ ಇದ್ದೀವಿ. ಈ ಒಂದು ಕಾರ್ಯಕ್ರಮದ ಪೂರ್ವಭಾವಿಯ ಪತ್ರಿಕಾಗೋಷ್ಠಿಗೆ ಬಂದಂಥ ನಮ್ಮ ಮಾಧ್ಯಮದ ಮಿತ್ರರಿಗೆ ಧನ್ಯವಾದ ಸ್ವಾಗತವನ್ನು ಕೋರುತ್ತಾ, ಈ ಒಂದು ಕಾರ್ಯಕ್ರಮದಲ್ಲಿ ನಗರದ ವಿವಿಧ ಸ್ಲಂ ಪ್ರದೇಶಗಳ ನೂರಾರು ಕುಟುಂಬಗಳಿಗೆ ಕ್ರಯಪತ್ರಗಳ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಂಡಿವಿ. ಹಕ್ಕುಪತ್ರ ಆದ ನಂತರ ಏನು ನೋಂದಣಿ ಮಾಡಿಸ್ತೀವಿ, ನೋಂದಣಿ ಆದ ನಂತರ ಕ್ರಯಪತ್ರಗಳ ವಿತರಣೆನ ಈ ಒಂದು ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ನಗರದ ಕೊಳಗೇರಿಗಳಲ್ಲಿ SSLC ಮತ್ತು PUC ಪಾಸ್ ಆದಂಥ ವಿದ್ಯಾರ್ಥಿಗಳಿಗೆ, ಪ್ರತಿಭಾವಂತ ವಿದ್ಯಾರ್ಥಿಗಳ ಸನ್ಮಾನ ಸಮಾರಂಭ ಕೂಡ ಈ ಒಂದು ಸಂದರ್ಭದಲ್ಲಿ ಮಾಡ್ತಾ ಇದ್ದೀವಿ. ಅದರ ಜೊತೆಗೆ ಗದಗ ಬೆಟಗೇರಿ ನಗರದ ಅಸಂಘಟಿತ ಕಾರ್ಮಿಕರಾಗಿರ್ಬೋದು ಮತ್ತು ಈ ಒಂದು ಭಾಗದಲ್ಲಿ ಸುಮಾರು ವರ್ಷಗಳಿಂದ ಶ್ರಮಜೀವಿಗಳಾಗಿ ಏನು ಕೆಲಸ ಮಾಡ್ತಾ ಇದ್ದಾರೆ ಆ ಒಂದು ಕಾರ್ಮಿಕರ ಸನ್ಮಾನ ಸಮಾರಂಭ, ಅದರ ಜೊತೆಗೆ ವಿವಿಧ ಯೋಜನೆಗಳ ಪತ್ರಗಳ ವಿತರಣೆ ಕಾರ್ಯಕ್ರಮ ಈ ಒಂದು ಸಂದರ್ಭದಲ್ಲಿ ಹಮ್ಮಿಕೊಂಡಿದ್ವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಭಾಗದ ಜನಪ್ರಿಯ ಉಸ್ತುವಾರಿ ಸಚಿವರಾದಂಥ ಸನ್ಮಾನ್ಯ ಶ್ರೀ ಎಚ್.ಕೆ. ಪಾಟೀಲರು ಈ ಒಂದು ಕಾರ್ಯಕ್ರಮ ಉದ್ಘಾಟನೆ ನೆರವೇರಿಸಲಿದ್ದಾರೆ. ಮತ್ತು ಕರ್ನಾಟಕ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಅಧ್ಯಕ್ಷರಾದಂಥ ಹಾಗೂ ಹುಬ್ಬಳ್ಳಿಯ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಪ್ರಸಾದ್ ಅಭಯ್ ಸರ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಕೊಳಗೇರಿ ಕುಟುಂಬಗಳಿಗೆ ಕ್ರಿಯಾಪತ್ರಗಳನ್ನು ವಿತರಣೆ ಮಾಡುವಂಥ ಕಾರ್ಯಕ್ರಮ ನಿರ್ವಹಿಸಿಕೊಡ್ತಾ ಇದ್ದಾರೆ. ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭ ಏನು ನಮ್ಮ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ನಮ್ಮ ಭಾಗದ ಮಾಜಿ ಜನಪ್ರಿಯ ಶಾಸಕರಾದಂಥ ಸನ್ಮಾನ್ಯ ಡಿ.ಆರ್. ಪಾಟೀಲ್ ಸಾಹೇಬರು ಈ ಒಂದು ವಿದ್ಯಾರ್ಥಿಗಳಿಗೆ ಸನ್ಮಾನ ಸಮಾರಂಭ ನೆರವೇರಿಸಿಕೊಳ್ಳಲಿದ್ದಾರೆ. ಮತ್ತು ನಮ್ಮ ಭಾಗದ ಜನಪ್ರಿಯ ವಿಧಾನ ಪರಿಷತ್ ಸದಸ್ಯರಾದಂಥ
ಪ್ರೊಫೆಸರ್ ಸಂಕನೂರ್ ಸಾಹೇಬರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಅಸಂಘಟಿತ ಕಾರ್ಮಿಕರಿಗೆ ಸರ್ಕಾರದ ವಿವಿಧ ಯೋಜನೆಗಳ ಪತ್ರಗಳ ವಿತರಣೆ ಕಾರ್ಯಕ್ರಮ ಕೂಡ ನೆರವೇರಿಸಿಕೊಳ್ಳಿದ್ದಾರೆ. ಮತ್ತು ನಮ್ಮ ಭಾಗದ ಮಾನ್ಯ ಜಿಲ್ಲಾಧಿಕಾರಿಗಳು ಈ ಒಂದು ಶ್ರಮಜೀವಿಗಳಿಗೆ ಸನ್ಮಾನ ಸಮಾರಂಭ ಅವರಿಂದ ನೆರವೇರಿಸಿಕೊಳ್ಳಿದ್ದಾರೆ. ಮತ್ತು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಗದಗ ಜಿಲ್ಲಾ ಸ್ಲಂ ಸಮಿತಿ ಅಧ್ಯಕ್ಷರಾದಂಥ ಇಂತಿಯಾಜ್ ಮಾನ್ಯವರು ವಹಿಸಿಕೊಂಡಿದ್ದಾರೆ. ಮತ್ತು ಬೇರೆ ಬೇರೆ ನಮ್ಮ ಭಾಗದ ಜನಪ್ರತಿನಿಧಿಗಳು, ಗಣ್ಯ ವ್ಯಕ್ತಿಗಳು, ನಮ್ಮ ಸಂಘಟನೆಯ ಮುಖಂಡರುಗಳಿಗೆ ಈ ಒಂದು ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿದ್ದಾರೆ. ಮುಖ್ಯವಾಗಿ ಈ ಒಂದು ಕಾರ್ಯಕ್ರಮದ ಉದ್ದೇಶ ಕಳೆದ ಸುಮಾರು ದಶಕಗಳಿಂದ ಅಸಂಘಟಿತ ಕಾರ್ಮಿಕರಾಗಿ ಏನು ಸೇವೆ ಸಲ್ಲಿಸುತ್ತಿದ್ದಾರೆ, ಶ್ರಮಜೀವಿಗಳಾಗಿ ಈ ನಗರದ ವಿವಿಧ ವಲಯದಲ್ಲಿ ಕೆಲಸ ಮಾಡ್ತಾ ಇದ್ದಾರೆ. 90% ಅಸಂಘಟಿತ ಕಾರ್ಮಿಕರು ಒಳಗೇರಿ ಪ್ರದೇಶದಲ್ಲಿ ವಾಸ ಇದ್ದಾರೆ. ಅದರಲ್ಲಿ ಮನೆ ಕೆಲಸ ಮಾಡೋ ತಾಯಂದಿರಾಗಿರ್ಬೋದು, ಮತ್ತು ಚಿಂದಿ ಆಯೋರಂಥ ಒಂದು ವಲಯಗಳ ಕುಟುಂಬ ಆಗಿರ್ಬೋದು, ಮತ್ತು ಬೇರೆ ಬೇರೆ ಆಯಾಮದಲ್ಲಿ ಅಸಂಘಟಿತ ಕಾರ್ಮಿಕರಾಗಿ ಕೆಲಸ ಮಾಡ್ತಕ್ಕಂಥ ಒಂದು ಶ್ರಮಜೀವಿಗಳಿಗೆ ಗುರುತಿಸಿ ಈ ಒಂದು ಬೃಹತ್ ಸಮಾವೇಶ ನಮ್ಮ ಸಂಘಟನೆಯಿಂದ ಹಮ್ಮಿಕೊಂಡಿದ್ವಿ. ಈ ಒಂದು ಕಾರ್ಯಕ್ರಮ ನಗರದಲ್ಲಿ ಒಂದು ಐತಿಹಾಸಿಕ ಕಾರ್ಯಕ್ರಮ ಆಗಬೇಕು ಅಂತೇಳಿ ಕಳೆದ ಸುಮಾರು 1 ತಿಂಗಳಿಂದ ನಮ್ಮ ಸಂಘಟನೆಯ ಎಲ್ಲ ಮುಖಂಡರು ನಿರಂತರವಾಗಿ ಶ್ರಮ ವಹಿಸಿ ಕಾರ್ಯಕ್ರಮಕ್ಕೆ ತಮ್ಮ ಕೆಲಸ ಮಾಡ್ತಾ ಇದ್ದಾರೆ. ಅವರು ಕೂಡ ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಸಲ್ಲಿಸಿ ಮುಂದೆ ಶ್ರಮಜೀವಿಗಳಿಗಿರ್ತಕ್ಕಂಥ ಅಸಂಘಟಿತ ಕಾರ್ಮಿಕರಿಗಿರ್ತಕ್ಕಂಥ ಸರ್ಕಾರದ ಸೌಲಭ್ಯಗಳ ಬಗ್ಗೆ ಸರ್ಕಾರಗಳಲ್ಲಿ ಸಿಗುವಂಥ ಅನೇಕ ಯೋಜನೆಗಳ ಬಗ್ಗೆ ಮಾಹಿತಿ ಸಿಗಬೇಕು ಅಂತೇಳಿ ಇಂಥ ಒಂದು ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ವಿ. ಸುಮಾರು 15-16 ವರ್ಷಗಳಿಂದ ಗದಗ ಜಿಲ್ಲೆಯಲ್ಲಿ ಸ್ಲಂ ಜನರ ಪರವಾಗಿ, ಮಹಿಳೆಯರ ಪರವಾಗಿ, ಶೋಷಿತರ ಪರವಾಗಿ, ಧ್ವನಿ ಇಲ್ಲದಂಥ ಕುಟುಂಬಗಳ ಪರವಾಗಿ ನಿರಂತರವಾಗಿ ಸಂಘಟನೆ ಕೆಲಸ ಮಾಡ್ಕೊಂಡು ಬರ್ತಾ ಇದೆ. ಅದ್ರ ಜೊತೆಗೆ ಈಗ ಈ ಅಸಂಘಟಿತ ಕಾರ್ಮಿಕರ ಶ್ರಮಜೀವಿಗಳ ಪರವಾಗಿ ಸಂಘಟನೆ ನಿರಂತರವಾಗಿ ಕೆಲಸ ಮಾಡುವಂಥದ್ದು ಮುಂದಿನ ದಿನಮಾನಗಳಲ್ಲಿ ಆಗುತ್ತೆ. ಹಂಗಾಗಿ ಪ್ರಥಮವಾಗಿ ಈ ಶ್ರಮಜೀವಿಗಳಿಗೆ ಎಲ್ಲ ಯೋಜನೆಗಳಲ್ಲಿ, ಎಲ್ಲ ಸರ್ಕಾರದ ಆಯಾಮಗಳಲ್ಲಿ ಮುಂದಿನ ದಿನಮಾನಗಳಲ್ಲಿ ಶ್ರಮಜೀವಿಗಳಿಗಾಗಿ ವಿಶೇಷ ಅನುದಾನ ಕೂಡ ಈ ಸರ್ಕಾರಗಳು ಘೋಷಣೆ ಮಾಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡುವ ಮೂಲಕ ಶ್ರಮಜೀವಿಗಳ ಸಮಾವೇಶ ನಾವು ನಿರ್ವಹಿಸ್ತಾ ಇದ್ವಿ. ಈ ಒಂದು ವೇದಿಕೆ ಮುಖಾಂತರ ನಮ್ಮ ಸರ್ಕಾರಗಳಿಗೆ ಈ ಅಸಂಘಟಿತ ಕಾರ್ಮಿಕರ ಭದ್ರತೆಗಾಗಿ ಮತ್ತು ಅವರ ಸಾಮಾಜಿಕ ಹಕ್ಕುಗಳಿಗಾಗಿ ನಾವು ಒತ್ತಾಯ ಕೂಡ ಮಾಡ್ತಾ ಇದ್ದೀವಿ. ಸುಮಾರು ನಮ್ಮ ಗದಗ ಭಾಗದಲ್ಲಿ, ಈ ನಗರ ಭಾಗದಲ್ಲಿ ಚಿಂದಿ ಆಯುವಂಥ ಕುಟುಂಬಗಳು ಸಾಕಷ್ಟು ಅದಾವೆ. ಅವ್ರಿಗೆ ಯಾವುದೇ ರೀತಿಯ ಭದ್ರತೆ ಇಲ್ಲ. ಈಗಾಗಲೇ ಸರ್ಕಾರಗಳು, ಕೇಂದ್ರ ಸರ್ಕಾರ ಆಗಿರ್ಬೋದು, ಇತ್ತೀಚೆಗೆ ರಾಜ್ಯ ಸರ್ಕಾರ ಕೂಡ ಘೋಷಣೆ ಮಾಡಿದೆ. ಏನು ಅಸಂಘಟಿತ ಕಾರ್ಮಿಕರು ಇದ್ದಾರೆ ಅವ್ರಿಗೆ ವಿಮೆಗಳು ಮಾಡಬೇಕು, ಇನ್ಶೂರೆನ್ಸ್ ಮಾಡಬೇಕು ಅಂತೇಳಿ ಒಂದು ಕಾರ್ಡ್ಗಳು ಕೊಡ್ತಾ ಇದ್ದಾರೆ. ಈ ಶ್ರಮ ಕಾರ್ಡ್ ಆಗಿರ್ಬೋದು, ಮತ್ತು ಇತ್ತೀಚೆಗೆ ರಾಜ್ಯ ಸರ್ಕಾರ ಕೂಡ ಅದೇ ಮಾದರಿಯಲ್ಲಿ ಕಾರ್ಡ್ಗಳು ಕೊಡಬೇಕು ಅಂತೇಳಿ ಈಗಾಗಲೇ ಸಮೀಕ್ಷೆ ಕೂಡ ನಡೆಸ್ತಾ ಇದ್ದಾರೆ. ನಮಗೆ ಸರ್ಕಾರಕ್ಕೆ ನಾವು ಒತ್ತಾಯ ಮಾಡ್ತಾ ಇರೋದು, ಅವರು ಏನು ಅವ್ರ ಭದ್ರತೆಗಾಗಿ ಯೋಜನೆಗಳು ಜಾರಿಗೆ ತರ್ತಾ ಇದ್ರಿ, ಅದ್ರ ಜೊತೆಗೆ ಅವ್ರ ಉದ್ಯೋಗಕ್ಕಾಗಿ ಕೂಡ, ಅವ್ರ ಸ್ವಯಂ ಉದ್ಯೋಗಕ್ಕಾಗಿ ಸರ್ಕಾರಗಳು ಚಿಂತನೆ ನಡೆಸಬೇಕು ಅಂತೇಳಿ ನಮ್ಮ ಸಂಘಟನೆ ಮೂಲಕ ಸರ್ಕಾರಗಳಿಗೆ ವಿನಂತಿನ ಮಾಡ್ಕೊತಾ ಇದ್ವಿ. ನಮ್ಮ ಕಾರ್ಯಕ್ರಮದ ಮೂಲಕ ಸರ್ಕಾರಕ್ಕೆ ಮತ್ತು ನಮ್ಮ ಭಾಗದ ಜನಪ್ರತಿನಿಧಿಗಳಿಗೆ ಮತ್ತು ಅಧಿಕಾರಿ ವರ್ಗಗಳಿಗೆ ಅಸಂಘಟಿತ ಕಾರ್ಮಿಕರ ನೈಜ ಫಲಾನುಭವಿಗಳನ್ನು ಗುರುತಿಸಿ ಸಮೀಕ್ಷೆ ಆಗಬೇಕು. ಆ ಸಮೀಕ್ಷೆ ಮುಖಾಂತರ ಸರ್ಕಾರದಿಂದ ಸಿಗುವಂಥ ಈ ಶ್ರಮಜೀವಿಗಳಿಗೆ ಸಿಗ್ತಕ್ಕಂಥ ಸರ್ಕಾರದ ಸೌಲಭ್ಯಗಳು ದೊರಕಿಸ್ಕೊಡುವಂಥ ಅಧಿಕಾರಿಗಳು ಕೆಲಸ ಮಾಡಬೇಕು ಅಂತೇಳಿ ನಮ್ಮ ಸಂಘಟನೆ ಮೂಲಕ ಅವರಲ್ಲಿ ವಿನಂತಿಯನ್ನು ಮಾಡ್ತಾ ಇದ್ದೀನಿ. ಈ ಒಂದು ಶ್ರಮಜೀವಿಗಳ ಸಮಾವೇಶಕ್ಕೆ ತಾವೆಲ್ಲ
ದಯವಿಟ್ಟು ಪರವಾಗಿ ಬಂದು ಸುದ್ದಿಗಳು ಮಾಡ್ಬೇಕಂತೇಳಿ ತಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೀನಿ. ಧನ್ಯವಾದಗಳು. ಸುಮಾರು ಒಂದು 1000 ಜನ ಸೇರುವಂಥ ನಿರೀಕ್ಷೆ ಇದೆ ಸರ್. ಸ್ಲಮ್ ಜನರ ಜೊತೆಗೆ ಅಸಂಘಟಿತ ಕಾರ್ಮಿಕರು ಕೂಡ ಸಾಕಷ್ಟು ಜನ ಸೇರ್ತಾ ಇದ್ದಾರೆ. ಒಂದು ಕಾರ್ಯಕ್ರಮದ ಮೂಲಕ ಶ್ರಮಜೀವಿಗಳ ವೇದಿಕೆ ರಚನೆ ಆಗಬೇಕು ಅಂತೇಳಿ ನಮ್ಮ ಸಂಘಟನೆ ಉದ್ದೇಶ ಇದೆ. ಒಂದು 40 ಜನ ವಿದ್ಯಾರ್ಥಿಗಳು. SSLCನ ಜಾಸ್ತಿ ಆಗುತ್ತೆ ಸರ್, ಒಂದು 30 ಜನ ಇರಬೇಕು, 10 ಜನ PUC ಇರಬೇಕು. ಪರ್ಸೆಂಟೇಜ್ ಏನು ಮಾಡಿಲ್ಲ ಸರ್, ಯಾಕಂದ್ರೆ ನಮ್ಮ ಕೊಳಗೇರಿ ಸ್ಲಮ್ಮಲ್ಲಿ ಕಲ್ತು ಪಾಸ್ ಆಗೋದು ದೊಡ್ಡ ಮಾತಿದೆ. ಅಂಥ ಒಂದು ಪರಿಸ್ಥಿತಿ ಒಳಗೆ ಅವರು ಓದಿ ಬೆಳೆಸಿ PUC ಪಾಸ್ ಆಗ್ತಾರಂದ್ರೆ ಅದೇ ನಮ್ಗೆ ಹೆಮ್ಮೆ ಪಡುವಂಥ ಕೆಲಸ. ಹಾಗಾಗಿ ನಮ್ಗೆ ಪರ್ಸೆಂಟೇಜ್ ಏನಿಟ್ಟಿಲ್ಲ, ಪಾಸ್ ಆದರೂ ಕೂಡ ಅವ್ರಿಗೆ ಒಂದು ಮುಂದಿನ ಶೈಕ್ಷಣಿಕ ಭವಿಷ್ಯದಲ್ಲಿ ಅವ್ರಿಗೆ ಸಪೋರ್ಟ್ ಸಿಗಬೇಕು, ಒಂದು ಇದಾಗಬೇಕು, ಸಹಕಾರ ಸಿಗಬೇಕು ಅಂತೇಳಿ ಆ ಒಂದು ಉದ್ದೇಶದಿಂದ ಇದು ಪ್ರತಿ ವರ್ಷ ಮಾಡ್ತೀವಿ ನಾವು. ಪ್ರತಿ ವರ್ಷ ಪ್ರತಿಭಾವಂತ ವಿದ್ಯಾರ್ಥಿಗಳ ಕಾರ್ಯಕ್ರಮ, ಸನ್ಮಾನ ಕಾರ್ಯಕ್ರಮ ಮಾಡ್ತೀವಿ. ಇದು ಒಂದು ದೊಡ್ಡ ವೇದಿಕೆ ಒಳಗೂ ಕೂಡ ಅವ್ರಿಗೂ ಸನ್ಮಾನ ಆಗಬೇಕು, ಗೌರವ ಸಿಗಬೇಕು ಅಂತೇಳಿ ಒಂದು ಉದ್ದೇಶ ಇಟ್ಕೊಂಡು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇಲ್ಲ ಸರ್, ಕ್ಯಾಶ್ ಏನಿಲ್ಲ, ಒಂದು ಸರ್ಟಿಫಿಕೇಟು ಆ ವೇದಿಕೆ ಒಳಗೆ ಅವ್ರಿಗೆ ಸನ್ಮಾನ ಮಾಡಬೇಕು ಅಂತೇಳಿ. ದೊಡ್ಡ ಕಾರ್ಯಕ್ರಮ ಮಾಡೋದಕ್ಕೆ ಒಂದು ಸ್ಟೀಲ್ ಕ್ಯಾಶ್ ಪ್ರೈಸ್ ಕೊಟ್ಟರೆ ಸನ್ಮಾನ ಮಾಡಿ ಎಲ್ಲರೂ ಮಾಡ್ತಾರೆ ಸನ್ಮಾನ. ಇದು ನಮ್ಮ ಸಂಘಟನೆ ಹೆಂಗಂತಂದ್ರೆ ಸ್ಲಮ್ ಜನರ ಸಂಘಟನೆ ಇದು. ಆ ಮಟ್ಟಿಗೆ ಇನ್ನೂ ನಾವು ಬೆಳೆದಿಲ್ಲ, ಇದು ಮಾಡಬೇಕು ಅಂತೇಳಿ. ಆರ್ಥಿಕವಾಗಿ ಸಹಾಯ ಮಾಡಿ ಇಲ್ಲ, ಈಗ ಅದು ವೇದಿಕೆ ಒಳಗೆ ಜಸ್ಟ್ ಅವ್ರು ಸನ್ಮಾನ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಮುಂದೆ ಅವ್ರಿಗೆ ಏನಾದರೂ ನಮ್ಮ ಸಂಘಟನೆಯಿಂದ ಹೆಲ್ಪ್ ಬೇಕಂದ್ರೆ ಅದು ಖಂಡಿತವಾಗಿ ಮಾಡ್ತೀವಿ. ಅದು ಆರ್ಥಿಕವಾಗಿ ಆಗಿರ್ಬೋದು ಅಥವಾ ಇನ್ನೊಂದು ಬೇರೆ ಯಾವುದಾದ್ರು ಸಹಕಾರ ಆಗಿರ್ಬೋದು, ಅದು ಮಾಡ್ಕೊಂಡು ಕೂಡ ಬರ್ತಾ ಇದ್ದೀವಿ ನಾವು ಸಂಘಟನೆಯಿಂದ. ಮುಂದೆ ಅವ್ರಿಗೆ ಏನಾದ್ರು ಹೆಲ್ಪ್ ಬೇಕಂದ್ರೂ ಕೂಡ ನಾವು ಮಾಡೋಕ್ಕೆ ಸಿದ್ಧರಿದ್ದೀವಿ ಸಂಘಟನೆ. ದಿ ಫ್ರೈಡೇ ಟೈಮ್ಸ್ ನ್ಯೂಸ್ ಗದಗ್.